ಅದೆಂಥದ್ದೇ ಬರ ಬೇಸಿಗೆಯಲ್ಲೂ ಸದಾ ಹಸಿರಾಗಿರುವ ಈ ಗಿಡವನ್ನು ನಮ್ಮಲ್ಲಿ ಬಂದರೆ ಗಿಡ ಅಂತ ಕರೀತಾರೆ. ಆದರೆ ಬೇರೆ ಬೇರೆ ಕಡೆಯಲ್ಲಿ ಇದರ ಹೆಸರು ಬೇರೆಯೇ ಇದೆ. ಅಂದರು ಗಿಡ, ಅಂಗಾರಕ, ಬಣದುರ್ಬ, ಬಂಡಾರಿ, ಬಂಡೂರ್ಗಿ, ಬಂದರಿಕೆ, ಬೊಂಡಾರೆ, ಬೋಂದ್ರೆ, ಅಂಗಾರ, ಅಂಗರ್ಲು, ಅಂಗರಕೆ ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ. ಪ್ರಮುಖವಾಗಿ ಇದು ಒಂದು ಔಷಧೀಯ ಸಸ್ಯವಾಗಿದೆ ಮತ್ತು ರೈತ ಮಿತ್ರ ಸಸ್ಯ ಆಗಿದೆ. ಬಯಲು ಸೀಮೆಯ ಕಲ್ಲುವಳಿ ಅಥವಾ ಕಲ್ಲು ಭೂಮಿಯಲ್ಲಿ ಸಮೃದ್ಧವಾಗಿ ಬೆಳೆಯುವ ಈ ಸಸ್ಯ ಯಾವುದಕ್ಕಪ್ಪ ಪ್ರಮುಖವಾಗಿ ಔಷಧಿ ಅಂದರೆ ಕೈಕಾಲು ಮೂಳೆ ಮುರಿದಾಗ ಆ ಮೂಳೆ ಕೂಡ್ಕೊಳ್ಳಿಕ್ಕೆ ಅಥವಾ ಕಟ್ಕೊಳ್ಳಿಕ್ಕೆ ಇದು ದಿವ್ಯ ಔಷಧಿಯಾಗಿದೆ. ಇದನ್ನು ಮೂಳೆ ಮುರಿದ ಜಾಗದಲ್ಲಿ ಪಟ್ಟು ಹಾಕಲು ಉಪಯೋಗಿಸುತ್ತಾರೆ. ಅಂದರೆ ಇದರ ಎಲೆಯನ್ನು ಅರೆದು ಅದರ ಲೇಪನವನ್ನು ಹಚ್ಚಿ ಅದನ್ನು ಬಿದಿರ ಕಡ್ಡಿಯಿಂದ ಪಟ್ಟು ಅಂದರೆ ಪಟ್ಟಿಯನ್ನು ಕಟ್ತಾರೆ. ಆಗ ಮೂಳೆ ಸ್ವಲ್ಪ ದಿನದಲ್ಲೇ ಕೂಡ್ಕೊಳ್ತದೆ ಅಂತ ಹೇಳ್ತಾರೆ. ಹಾಗೆ ಕೈಕಾಲು ಮೈಯಲ್ಲಿ ಗಾಯ ಆಗಿದ್ದರೆ ಇದರ ಎಲೆಯನ್ನು ಹರಿದು ಅದರ ಲೇಪನವನ್ನು ಹಚ್ಚೋದ್ರಿಂದ ಆ ಗಾಯ ವಾಸಿಯಾಗ್ತದೆ. ಗಾಯ ವಾಸಿಯಾಗೋದಷ್ಟೇ ಅಲ್ಲ, ಗಾಯದ ಕಲೆ ಕೂಡ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಹಾವು ಕಚ್ಚಿದಾಗ ಕೂಡ ಈ ಸಸ್ಯ ಔಷಧಿಯಾಗಿ ಬಳಕೆಯಾಗ್ತದೆ. ಅಂದರೆ ಹಾವು ಕಚ್ಚಿದ ಜಾಗಕ್ಕೆ ಇದರ ಎಲೆಯ ಲೇಪನವನ್ನು ಹಚ್ಚೋದ್ರಿಂದ ಅರೆದು ಮತ್ತು ಆ ಅರೆದ ಚೂರ್ಣವನ್ನು ಹೊಟ್ಟೆಗೆ ಸೇವಿಸುವುದರಿಂದ ಹಾವಿನ ವಿಷ ಇಳಿಯುತ್ತದೆ ಅಂತ ಹೇಳ್ತಾರೆ. ಹಾಗೆ ಜ್ವರ ಬಂದಾಗ ಇದರ ಕಷಾಯ ಕುಡಿಯೋದ್ರಿಂದ ಜ್ವರ ಕಾಣೆಯಾಗ್ತದೆ ಅಥವಾ ಮಾಯವಾಗ್ತದೆ ಅಂತಲೂ ಹೇಳ್ತಾರೆ. ಈ ಬಂದರೆ ಗಿಡ ಅದೆಂಥ ದಿವ್ಯೌಷಧಿಯ ಗಿಡ ಅನ್ನೋದಕ್ಕೆ ನಮ್ಮ ಹಳ್ಳಿಯ ಕಡೆ ಹೇಳುವ 2 ಪ್ರಸಂಗಗಳನ್ನು ಹೇಳಿಬಿಡ್ತೇನೆ. ಆಗ ನಿಮಗೆ ಇದರ ಔಷಧಿಯ ಮಹತ್ವ ಹೆಚ್ಚು ಅರ್ಥವಾಗ್ತದೆ. ಆ 2 ಪ್ರಸಂಗಗಳನ್ನು ಹೇಳೋದಕ್ಕೆ ಮುಂಚೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋವನ್ನು ಮುಂದುವರಿಸಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಒಮ್ಮೆ ಒಬ್ಬ ರೈತರು ತಮ್ಮ ಮನೆಗೆ ಬೇಕಾಗಿದ್ದ ಈ ಬಂದರೆ ಸೊಪ್ಪನ್ನು ಕಡಿದುಕೊಂಡು ಬರಲಿಕ್ಕೆ ಹೋಗಿದ್ದರು. ಹಾಗೆ ಕಡಿದುಕೊಂಡು ಈ ಬಂದರೆ ಸೊಪ್ಪನ್ನು ಕಡಿತಿರ್ಬೇಕಾದ್ರೆ ಅಲ್ಲಿಯೇ ಒಂದು ಮೊಲ ಓಡಾಡ್ತಾ ಇತ್ತು. ಆ ಮೊಲವನ್ನು ಹೊಡೆದು ಇಟ್ಕೊಂಡು ಅದನ್ನು ಈ ಬಂದರೆ ಸೊಪ್ಪನ್ನು ಕೊಯ್ದಿದ್ರಲ್ಲ ಅದರ ಮಧ್ಯೆ ಇಟ್ಕೊಂಡು ಕಟ್ಕೊಂಡು ಒರೆ ಮಾಡಿ ಕಟ್ಕೊಂಡು ಮನೆಗೆ ತಗೊಂಬಂದು ಹಾಕಿದರು. ಆಗ ಇಲ್ಲಿ ಬಂದು ಆ ಒರೆಯನ್ನು ಬಿಚ್ಚಿದ್ರು. ಬಿಚ್ಚಿದ ತಕ್ಷಣ ಆ ಮಧ್ಯೆ ಏನು ಸತ್ತತ್ತು ಅಥವಾ ಅರೆಜೀವ ಆಗಿತ್ತಲ್ಲ ಆ ಮೊಲ ಎದ್ದು ಓಡೋಗ್ಬಿಡ್ತಂತೆ ಕಾಡಿಗೆ. ಅಂದರೆ ಅರೆಜೀವವಾಗಿದ್ದ ಮೊಲವನ್ನು ಈ ಸೊಪ್ಪಿನ ಮಧ್ಯೆ ಕಟ್ಟಿದ್ರಿಂದ ಈ ಸಸ್ಯದ ಔಷಧೀಯ ಗುಣದಿಂದ ಮತ್ತೆ ಅದಕ್ಕೆ ಜೀವ ಬಂತು, ಬದುಕ್ತು ಅನ್ನೋದನ್ನು ಹೇಳಲಿಕ್ಕೆ ಇದನ್ನು ಉದಾಹರಣೆಯಾಗಿ ಹೇಳ್ತಾರೆ. ಇನ್ನೊಂದು ಪ್ರಸಂಗ ಯಾವುದಪ್ಪ ಅಂದರೆ ಈ ನೋಡಿ ಈ ಗಿಡ ಇದೆಯಲ್ಲ ಇದು ಎಷ್ಟು ಹಸಿರಾಗಿದೆ. ಆ ಹಸಿರು ಎಲೆಯನ್ನು ನೀವು ಎಷ್ಟೇ ಅರೆದ್ರೂ ಕೂಡ ಅದರಿಂದ ರಸ ಬರೋದಿಲ್ಲ. ಅಂದರೆ ಅದರಿಂದ ರಸ ಈಚೆಗೆ ಬರೋದೇ ಇಲ್ಲ, ಬರೀ ಸುಮ್ಮನೆ ಲೇಪನ ಅಂಟಂಟಾಗ್ತದೆ ಹೊರತು ಒಂದು ಹನಿ ಕೂಡ ಇದರಿಂದ ರಸ ತೆಗಿಲಿಕ್ಕಾಗಲ್ಲ. ಒಂದು ವೇಳೆ ಇದರಿಂದ ರಸವನ್ನು ತೆಗೆದರೆ ಆ ರಸದಿಂದ ಸತ್ತ ಜೀವವನ್ನು ಬದುಕಿಸ್ಬೋದು. ಸಂಜೀವಿನಿ, ಇದರ ರಸ ಸಂಜೀವಿನಿ ಆಗಿರ್ತದೆ ಅಂತ ಹೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದರಿಂದ ರಸ ಬರೋದಿಲ್ಲ. ಅಂದರೆ ಇದೇನಪ್ಪ ಅಂದರೆ ಅದೇ ಬುದ್ಧಂದೊಂದು ಕಥೆ ಇದೆಯಲ್ಲ, ಸಾವಿಲ್ದವ್ರ ಮನೆಯಿಂದ ಸಾಸಿವೆ ತಗೊಂಬ ಆಗ ಜೀವ ಹೋದವ್ರನ್ನ ಬದುಕಿಸ್ತೀನಿ ಅಂತ. ಅದೇ ರೀತಿ ಅಂದರೆ ಇದರಿಂದ ರಸ ಬರೋದಿಲ್ಲ, ಅದರಿಂದ ಸತ್ತಂಥ ಜೀವ ಕೂಡ ಬದುಕೋದಿಲ್ಲ ಅನ್ನುವ ಒಂದು ಮೆಟಾಫರ್ ಆಗಿ ಇದನ್ನು ಹೇಳ್ತಾರೆ. ಆರಂಭದಲ್ಲಿ ಹೇಳಿದಂತೆ ಇದು ರೈತ ಮಿತ್ರ ಸಸ್ಯ ಕೂಡ ಹೌದು.